ಚಂದ್ರಣ್ಣನ ಬಗ್ಗೆ ಎಲ್ಲ ತಿಳಿದ ಅಗಸ್ತ್ಯ ಅವನ ಬಳಿ ಮತ್ತಷ್ಟು ಸತ್ಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಅರಳಿ ಮರದ ಬಳಿ ಬರುವಂತೆ ಆನಂದನ ಬಳಿ ಹೇಳಿ ಕಳುಹಿಸಿದನು. ಚಂದ್ರಣ್ಣ ಬರುವುದಾಗಿ ತಿಳಿಸಿದನು. ಅದೇ ಸಮಯಕ್ಕೆ ಸರಿಯಾಗಿ ಚಂದ್ರಣ್ಣ ಅರಳಿ ಮರದ ಹತ್ತಿರ ಬಂದು ಅಗಸ್ತ್ಯನಿಗಾಗಿ ಕಾಯುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಅಗಸ್ತ್ಯ ಹಾಗೂ ಆನಂದ್ ಅಲ್ಲಿಗೆ ಬಂದರು. ಚೇತನ್ ದೂರದಲ್ಲಿಯೇ ನಿಂತು ಎಲ್ಲವನ್ನೂ ಗಮನಿಸಲು ನಿರ್ಧರಿಸಿದನು. ಬುದ್ಧಿ ಬಂದ್ರಾ ಎಂದು ಅಗಸ್ತ್ಯನನ್ನು ನೋಡಿದ ಚಂದ್ರಣ್ಣ ಕೇಳಿದನು. ಬಂದು ತುಂಬ ಹೊತ್ತಾಯ್ತ ಚಂದ್ರಣ್ಣ, ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ ಎಂದನು ಅಗಸ್ತ್ಯ. ಪರವಾಗಿಲ್ಲ ಬುದ್ಧಿ, ಏನು ಬರಕ್ಕೆ ಹೇಳಿದ್ರಂತೆ ಎಂದು ಬಂದ ವಿಷಯ ಏನೆಂದು ಕೇಳಿದನು ಚಂದ್ರಣ್ಣ. ಅದೇ ಚಂದ್ರಣ್ಣ, ಅವತ್ತು ಅರ್ಧಕ್ಕೆ ಕತೆ ನಿಲ್ಲಿಸಿದ್ರಿ, ಮುಂದೆ ಏನಾಯಿತು ಅಂತ ತಿಳ್ಕೊಳ್ಳೋಕೆ ಬರೋದಕ್ಕೆ ಹೇಳಿದ್ದು, ಮುಂದೆ ಏನಾಯಿತು ಅಂತ ಹೇಳಿ ಎಂದು ಕೇಳಿದನು ಅಗಸ್ತ್ಯ. ಅದು ನಾನು ಎಲ್ಲಿವರೆಗೆ ಹೇಳಿದ್ದೆ ಅಂತ ನೆನಪೇ ಆಗ್ತಿಲ್ಲ ಎಂದನು ಚಂದ್ರಣ್ಣ. ಅದೇ ನೀವು ಕೌಸಲ್ಯ ಅವರಿಗೆ ಅವ್ರ ಗಂಡ ಮಾಡಿರೋ ವಿಷಯ ಹೇಳೋದಕ್ಕಂತ ಪ್ರಯತ್ನ ಪಟ್ರಿ, ಆದರೆ ಅದು ಆಗಲಿಲ್ಲ ಎಂದನು ಅಗಸ್ತ್ಯ. ಓ ನೆನಪಾಯ್ತು, ಅವತ್ತು ಒಂದಿನ ಚಂದ್ರಶೇಖರ್ ಯಾರ ಹತ್ರನೋ ಫೋನ್ನಲ್ಲಿ ಮಾತಾಡ್ತಿದ್ದ. ನಾನು ಅಡುಗೆ ಮನೆಯಲ್ಲಿದ್ದಿದ್ದು ಅವನಿಗೆ ಗೊತ್ತಿರಲಿಲ್ಲ ಎಂದು ಮಾತು ಶುರು ಮಾಡಿದನು ಚಂದ್ರಣ್ಣ. ಆ ದಿನ, ಹಲೋ, ನಮ್ಮ ಪ್ಲ್ಯಾನ್ ಸಕ್ಸಸ್. ಸೀತಾ ಮತ್ತು ನನ್ನ ಮಗಳು ಇಬ್ಬರೂ ನನ್ನ ಹತ್ರ ಸೇಫ್ ಆಗಿದ್ದಾರೆ. ನನ್ನ ಮಗಳನ್ನು ಲಂಡನ್ಗೆ ಕಳಿಸಿ ಆ ಸೀತಾಗೆ ಒಂದು ಗತಿ ಕಾಣಿಸ್ತೀನಿ. ನನಗೆ ಆಗಲ್ಲ ಅಂತ ಹೇಳ್ತಾಳಲ್ಲ, ಅವಳಿಗೆ ಎಷ್ಟು ಕೊಬ್ಬು, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ನಿಷ್ಕ್ರಿಯಗೊಳಿಸಿ ಕೌಸಲ್ಯಳ ಬಳಿ ತೆರಳಿದನು ಚಂದ್ರಶೇಖರ್. ಇತ್ತ ಚಂದ್ರಶೇಖರ್ ಮಾತನ್ನು ಕೇಳಿಸಿಕೊಂಡು ನಿಂತಿದ್ದ ಚಂದ್ರಣ್ಣ, ಥೂ ಪಾಪಿ, ನೀನ ಈ ಕೆಲಸ ಮಾಡಿದ್ದು, ನಾನೇನೋ ದ್ರೋಹ ಮಾಡಿದ್ದೆ ನಿನಗೆ. ನನ್ನ ಮೊಮ್ಮಗಳು ಏನೋ ತಪ್ಪು ಮಾಡಿದ್ಲು, ಮಾಡದೇ ಇರೋ ತಪ್ಪಿಗೆ ನನ್ನ ಮೊಮ್ಮಗಳನ್ನು ಬಲಿ ಕೊಡಬೇಕಾ? ಇಲ್ಲ, ಹೇಗಾದರೂ ಮಾಡಿ ನನ್ನ ಮೊಮ್ಮಗಳನ್ನು ಉಳಿಸ್ಕೋತೀನಿ. ಮೊದಲು ಈ ವಿಷಯನ ಅಮ್ಮವ್ರಿಗೆ ತಿಳಿಸ್ಬೇಕು ಎಂದು ಕೌಸಲ್ಯಳ ಹತ್ತಿರ ವಿಷಯ ಹೇಳಲು ಹೋದನು ಚಂದ್ರಣ್ಣ. ಕೌಸಲ್ಯಳ ಕೋಣೆಯ ಹತ್ತಿರ ಹೋಗುತ್ತಿದ್ದಂತೆ ಚಂದ್ರಶೇಖರ್ ಧ್ವನಿ ಚಂದ್ರಣ್ಣನಿಗೆ ಕೇಳಿಸತೊಡಗಿತು. ಕೌಸಲ್ಯ, ಹೀಗೆ ಅಳ್ತಾ ಕೂತಿದ್ರೆ ಹೇಗೆ? ಎದ್ದು ತಿಂಡಿ ತಿನ್ನು, ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯ ಎಂದು ತನ್ನ ಹೆಂಡತಿಯನ್ನು ಕೇಳಿದನು ಚಂದ್ರಶೇಖರ್. ನನ್ನ ಮಗಳು ನನಗೆ ಸಿಗೋವವರೆಗೂ, ಅವಳು ಈ ಮನೆಗೆ ಬರೋವವರೆಗೂ ನಾನು ಹೀಗೇ ಇರ್ತೀನಿ. ನಾನು ಸತ್ರೂ ಪರವಾಗಿಲ್ಲ, ನಾನು ನನ್ನ ಮಗಳನ್ನ ನೋಡಬೇಕು ಎಂದಳು ಕೌಸಲ್ಯ. ಕೌಸಲ್ಯ, ಏನಿದು ಚಿಕ್ಕ ಮಗು ಥರ ಹಠ ಮಾಡಿಕೊಂಡು? ಪೊಲೀಸ್ ಅವರು ಕಿರಣನ್ನ ಹುಡುಕ್ತಾ ಇದ್ದಾರೆ, ಸಿಕ್ಕಿದ ತಕ್ಷಣ ಕರ್ಕೊಂಡು ಬರ್ತಾರೆ ಎಂದನು ಚಂದ್ರಶೇಖರ್. ನನ್ನ ಮಗಳು ಅದ್ಯಾವಾಗ ಸಿಗ್ತಾಳೋ ಯಾವಾಗ ಬರ್ತಾಳೋ ಗೊತ್ತಿಲ್ಲ ಎಂದಳು ಕೌಸಲ್ಯ. ಅದಕ್ಕೆ ಹೇಳಿದ್ದು, ಬಾ ತಿಂಡಿ ತಿನ್ನು, ನಿನ್ನ ಆರೋಗ್ಯ ಏರುಪೇರಾದ್ರೆ ಏನು ಮಾಡೋದು ಎಂದನು ಚಂದ್ರಶೇಖರ್. ನನಗೇನಾದರೂ ಪರವಾಗಿಲ್ಲ, ನನ್ನ ಮಗಳು ನನಗೆ ಬೇಕು. ಹೆತ್ತ ಕರುಳಿನ ಸಂಕಟ ನಿಮಗೇನು ಗೊತ್ತು? 9 ತಿಂಗಳು ಹೆತ್ತು ಸಾಕಿ ಇಷ್ಟು ದೊಡ್ಡವಳಾಗುವ ತನಕ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ಈಗ ಇದ್ದಕ್ಕಿದ್ದಂತೆ ಅವಳು ಕಾಣ್ತಿಲ್ಲ ಅಂದರೆ ನನ್ನ ಜೀವ ಹೇಗಾಗಬೇಡ ಹೇಳಿ ನೀವೇ? ಮನೆ ತುಂಬ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ಲು ನನ್ನ ಮಗಳು. ಅವಳು ಇಲ್ಲದೆ ಮನೆಯೆಲ್ಲ ಖಾಲಿ ಅನ್ನಿಸ್ತಿದೆ. ಇದರ ಮಧ್ಯೆ ನಾನು ತಿಂಡಿ ಊಟ ಮಾಡಿಕೊಂಡು ನಾನು ಹೇಗಿರಲಿ ಎಂದು ಅಳತೊಡಗಿದಳು ಕೌಸಲ್ಯ. ಕಿರಣ, ನನಗೂ ಮಗಳೇ ಕೌಸಲ್ಯ, ನನಗೆ ನೋವಿಲ್ವಾ ಹೇಳು? ನನಗೆ ಗೊತ್ತು ನಾನು ಅನುಭವಿಸುತ್ತಿರುವುದು. ನೀನಾದರೆ ನನ್ನ ಹತ್ರ ಹೇಳ್ಕೊತಾ ಇದೀಯಾ, ಆದರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅದಕ್ಕೆ ಗಟ್ಟಿ ಮನಸ್ಸು ಮಾಡಿ ಸುಮ್ಮನೆ ಆಗಿದ್ದೀನಿ. ನೀನೂ ಸಹ ಗಟ್ಟಿ ಮನಸ್ಸು ಮಾಡು ಕೌಸಲ್ಯ ಎಂದನು ಚಂದ್ರಶೇಖರ್. ಚಂದ್ರಶೇಖರ್ ಮಾತಿಗೆ ಮೌನಳಾದ ಕೌಸಲ್ಯ ಚಂದ್ರಶೇಖರ್ ಭುಜವನ್ನು ಒರಗಿ ಹಾಗೇ ಮಲಗಿದಳು. ಚಂದ್ರಶೇಖರ್ ಕೌಸಲ್ಯಳ ತಲೆಯನ್ನು ಸವರಿದನು. ಇದೆಲ್ಲವನ್ನು ದೂರದಲ್ಲೇ ನಿಂತು ಕೇಳಿಸಿಕೊಂಡ ಚಂದ್ರಣ್ಣ. ಥೂ ನೀಚ, ಎಷ್ಟು ನಾಟಕ ಮಾಡ್ತಿದ್ಯಾ ನೀನು? ಮಗಳನ್ನು ನಿನ್ನ ಹತ್ರನೇ ಇಟ್ಕೊಂಡು ಅಪಹರಣ ಆಗಿದ್ದಾಳೆ ಅಂತ ಈ ತಾಯಿಗೆ ಹೇಳಿ ನೋವು ಕೊಟ್ಟು ಈಗ ಸಮಾಧಾನ ಮಾಡೋದಕ್ಕೆ ಬಂದಿದ್ದೀಯಾ? ಇಲ್ಲ,
ಇನ್ನೂ ತಡ ಮಾಡಲ್ಲ. ಆದಷ್ಟು ಬೇಗ ಎಲ್ಲ ವಿಷಯವನ್ನು ಅಮ್ಮ ಅವ್ರಿಗೆ ಹೇಳ್ತೀನಿ. ಹೇಳಲಿಲ್ಲ ಅಂದರೆ ನಾನು ನನ್ನ ಮೊಮ್ಮಗಳನ್ನು ನೋಡಲ್ಲ, ಅಮ್ಮ ಅವರು ಆ ಮಗುನ ನೋಡೋದಿಲ್ಲ ಎಂದು ನಿರ್ಧರಿಸಿದನು ಚಂದ್ರಣ್ಣ. ವಾಸ್ತವ. ಆಮೇಲೆ ಏನಾಯ್ತು ಚಂದ್ರಣ್ಣ? ನೀವು ಎಲ್ಲ ವಿಷಯವನ್ನು ಅವ್ರಿಗೆ ಹೇಳಿದ್ರಾ? ಅವ್ರು ನಿಮ್ಮ ಮಾತನ್ನು ನಂಬಿದ್ರಾ ಎಂದು ಕೇಳಿದನು ಅಗಸ್ತ್ಯ. ಇಲ್ಲ ಬುದ್ಧಿ, ನನಗೆಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಆ ವಿಷಯವನ್ನು ಅಮ್ಮವ್ರಿಗೆ ಹೇಳೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಆ ಚಂದ್ರಶೇಖರ್ ಯಾವಾಗಲೂ ಅಮ್ಮವ್ರ ಜೊತೆಗಿರ್ತಿದ್ದ. ಒಂದು 3 ದಿನ ಆದಮೇಲೆ ಇದ್ದಕ್ಕಿದ್ದಂತೆ ಅಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ಮಗಳ ಮುಖ ನೋಡೋ ಭಾಗ್ಯ ಕೂಡ ಅವ್ರಿಗೆ ಸಿಗಲಿಲ್ಲ ಎಂದನು ಚಂದ್ರಣ್ಣ. ಏನೋ ಕೌಸಲ್ಯ ತೀರ್ ಹೋದ್ರಾ ಎಂದು ಕೇಳಿದನು ಅಗಸ್ತ್ಯ. ಹೌದು ಬುದ್ಧಿ, ರಾತ್ರಿ ನನಗೆ ಊಟ ಕೊಟ್ಟು ಮಲ್ಗೋಕಂತ ಹೋದರು. ಆದರೆ ಬೆಳಗ್ಗೆ ಕಾಫಿ ಕೊಡೋದಕ್ಕೆ ಅಂತ ಹೋಗಿ ನೋಡಿದ್ರೆ ಅಮ್ಮ ಅವರು ಮೇಲೆ ಏಳಲೇ ಇಲ್ಲ ಎಂದನು ಚಂದ್ರಣ್ಣ. ಓ ಗಾಡ್, ಹೇಗೆ ಸಾಧ್ಯ ಇದೆಲ್ಲ ಎಂದನು ಅಗಸ್ತ್ಯ. ಪಾಪ ಬುದ್ಧಿ ಅಮ್ಮ, ಊಟ ತಿಂಡಿ ಮಾಡದೆ ಹಸಿವಿನಲ್ಲೇ ಸತ್ತೋದ್ರು ಎಂದನು ಚಂದ್ರಣ್ಣ. ಏನು ಮಾಡೋದು ಚಂದ್ರಣ್ಣ, ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಥರ ಆಗೋಯ್ತು. ಅವರ ಮಗಳಿಗೋಸ್ಕರ ಊಟ ತಿಂಡಿ ಎಲ್ಲ ಬಿಟ್ಟು ಕಾಯ್ತಾ ಇರ್ತಿದ್ದು. ನೀವು ಮಾತ್ರ ಹಣದ ಆಸೆಗೆ ಸ್ವಂತ ಮೊಮ್ಮಗಳನ್ನೇ ಬಲಿ ಕೊಟ್ಬಿಟ್ರಿ ಅಲ್ವಾ ಎಂದು ಕೇಳಿದನು ಅಗಸ್ತ್ಯ. ಬುದ್ಧಿ, ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ನನ್ನ ಮೊಮ್ಮಗಳನ್ನ ಬಲಿ ಕೊಟ್ನಾ? ನನ್ನ ಮೊಮ್ಮಗಳು ಅಂದರೆ ನನಗೆ ಪ್ರಾಣ. ನಾನು ಯಾಕೆ ದುಡ್ಡಿನ ಆಸೆಗೆ ಅವಳನ್ನ ಬಲಿ ಕೊಡಲಿ? ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ, ನನಗೇನೂ ಗೊತ್ತಿಲ್ಲ ಎಂದನು ಚಂದ್ರಣ್ಣ ಗಾಬರಿಯಿಂದ. ಯಾಕೆ ಚಂದ್ರಣ್ಣ ಗಾಬರಿ ಆಗ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ನಿಜ ಅಲ್ವಾ? ದುಡ್ಡಿಗೋಸ್ಕರ ಮೊಮ್ಮಗಳನ್ನೇ ಮಾರಿಕೊಂಡ್ರಿ ಅಲ್ವಾ ಎಂದನು ಅಗಸ್ತ್ಯ. ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ನನಗೆ ಕೆಲಸ ಇದೆ, ನಾನು ಬರ್ತೀನಿ ಎಂದನು ಚಂದ್ರಣ್ಣ. ಯಾಕೆ ಚಂದ್ರಣ್ಣ ಇಷ್ಟು ಅವಸರ? ನೀವು ಹೇಳಬೇಕಾಗಿರೋ ಸತ್ಯ ಇನ್ನೂ ಬಾಕಿ ಇದೆ. ಇಷ್ಟು ಬೇಗ ಹೋದರೆ ಹೇಗೆ? ಇನ್ನೂ ನೀವು ನಮ್ಮ ಜೊತೆ ಮಾತಾಡಬೇಕು. ಕೆಲಸ ಏನು ನಾಳೆಗೂ ಮಾಡ್ಕೋಬಹುದು. ಅದಿರಲಿ, ಈ ಜಾಗ ನೆನಪಿದೆಯಾ ಕೇಳಿದನು ಅಗಸ್ತ್ಯ. ಅದು ಅದು ಎಂದು ತಡವರಿಸಿದನು ಚಂದ್ರಣ್ಣ. ಪರವಾಗಿಲ್ಲ ಚಂದ್ರಣ್ಣ, ನಿಮಗೂ ವಯಸ್ಸಾಯಿತು, ನಿಧಾನಕ್ಕೆ ನೆನಪು ಮಾಡ್ಕೊಳ್ಳಿ ಎಂದನು ಅಗಸ್ತ್ಯ. ಚಂದ್ರಣ್ಣನಿಗೆ ತಾನು ಮಾಡಿದ ಪಾಪ ಕಾರ್ಯ ಕಣ್ಣ ಮುಂದೆ ಬಂದಿತು. ತಾನಾಗಿಯೇ ತನ್ನ ಮೊಮ್ಮಗಳನ್ನು ಕರೆದುಕೊಂಡು ಬಂದು ಚಂದ್ರಶೇಖರ್ಗೆ ಒಪ್ಪಿಸಿದ್ದು ನೆನಪಿಗೆ ಬಂದಿತು. ಇಲ್ಲ, ನನಗೇನೂ ನೆನಪಿಲ್ಲ ಎಂದನು ಚಂದ್ರಣ್ಣ. ಅಲ್ಲ ಚಂದ್ರಣ್ಣ, ಇಷ್ಟೊತ್ತು ನೋವಿನಿಂದ ಮಾತಾಡ್ತಾ ಇದ್ರಿ, ಈಗ ನೀವು ಮಾತಾಡೋ ಪರಿನೇ ಬದಲಾಗಿದೆ. ಇರಲಿ ಬಿಡಿ, ಸತ್ಯ ಕೇಳಿದಾಗ ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಪೊಲೀಸ್ ಅಲ್ವಾ, ಈ ಥರ ಕೇಸ್ನ ಅದೆಷ್ಟು ಬಾರಿ ನೋಡಿದ್ದೀನೋ ಏನೋ. ಹೇಳಿ ಚಂದ್ರಣ್ಣ, ಈಗಾದರೂ ನಿಜ ಹೇಳಿ, ನಿಮ್ಮ ಬಗ್ಗೆ ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ಎಂದನು ಅಗಸ್ತ್ಯ. ಚಂದ್ರಣ್ಣ ಭಯದಿಂದ ನನಗೇನೂ ಗೊತ್ತಿಲ್ಲ, ನಾನು ಹೋಗ್ತೀನಿ ಎಂದು 1-2 ಹೆಜ್ಜೆ ಮುಂದಕ್ಕೆ ಹಾಕಿದನು. ಈಗ ನೀವು ಹೇಳಿಲ್ಲ ಅಂದರೆ ನಮ್ಮ ಸ್ಟೈಲಲ್ಲಿ ಬಾಯಿ ಬಿಡಿಸ್ಬೇಕಾಗತ್ತೆ ಎಂದನು ಅಗಸ್ತ್ಯ. ಅಗಸ್ತ್ಯನ ಮಾತು ಕೇಳಿ ಚಂದ್ರಣ್ಣ ಅಲ್ಲೇ ನಿಂತು ಹಿಂದೆ ತಿರುಗಿ ಅಗಸ್ತ್ಯನನ್ನು ನೋಡಿದನು. ಮಾತು ಮುಂದುವರಿಸಿದ ಅಗಸ್ತ್ಯ, ಅಂದರೆ ನಮ್ಮ ಪೊಲೀಸ್ ಸ್ಟೈಲ್ನಲ್ಲಿ ಬಾಯಿ ಬಿಡಿಸ್ಬೇಕಾಗುತ್ತೆ. ಯಾವುದು ಬೇಕೋ ನೀವೇ ಡಿಸೈಡ್ ಮಾಡಿ. ನೀವೇ ಹೇಳಿದ್ರೆ ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ವಯಸ್ಸಾದವರು ಅಂತಾನೂ ನೋಡದೆ ನಮ್ಮ ಕೆಲಸ ಮಾಡಬೇಕಾಗತ್ತೆ ಎಂದನು. ಚಂದ್ರಣ್ಣ ಭಯದಿಂದ ನಡುಗಿದನು. ಒಗಳು ನುಂಗುತ್ತಾ ಹಾಗೆಯೇ ನಡೆದುಕೊಂಡು ಅಗಸ್ತ್ಯನ ಬಳಿ ಬಂದನು.